ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ಮುಂಜಾನೆ ವಂದನೆಗಳು. ದೇವರ ಕೃಪೆಯಿಂದ ಮತ್ತೊಂದು ದಿನವನ್ನು ದೇವರು ನಮಗೆ ಒದಗಿಸಿಕೊಟ್ಟು ಆತನ ಸ್ತುತಿಸಿ ಕೊಂಡಾಡುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ಯೇಸು ಕ್ರಿಸ್ತರ ಮುಖಾಂತರ ಘನ ಮಾನ ಮಹಿಮೆ ಯಾವಾಗಲೂ ಉಂಟಾಗಲಿ ತಂದೆ. ವಿಶೇಷವಾಗಿ ರಾತ್ರಿಯೆಲ್ಲ ಕಾಪಾಡಿ ಜೀವಂತವಾಗಿ ಉಳಿಸಿ ಜೀವಿತ ಪಟ್ಟಿಯಲ್ಲಿ ಇಳಿಸಿ ಒಂದು ತಂದೆಯೇ, ವಿಶೇಷವಾಗಿ ಈ ದಿನ ನಿಮ್ಮನ್ನು ಸ್ತುತಿಸಿ ನಿಮ್ಮನ್ನು ಕೊಂಡಾಡಿ ನಿಮ್ಮನ್ನು ಆರಾಧಿಸುವಂತೆ ನಿಮ್ಮ ಮಗನ ಹೆಜ್ಜೆ ನಡೆಯಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಂದು ಆವೃತ್ತಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ದಿನ ನಿಮ್ಮ ಪ್ರೀತಿ, ನಿಮ್ಮ ಬೆಳಕು, ನಿಮ್ಮ ಸತ್ಯ, ನಿಮ್ಮ ಉನ್ನತ ಆಲೋಚನೆಗಳನ್ನು, ನಿಮ್ಮ ಚಿತ್ತವನ್ನು ನಾವು ಸಂಪೂರ್ಣ ಅರಿತುಕೊಂಡು ಅದರ ಪ್ರಕಾರ ಜೀವಿಸುವುದಕ್ಕೆ ನಿಮ್ಮ ಪರಿಶುದ್ಧಾತ್ಮನಿಂದ ಬಲಪಡಿಸಿ ನಮ್ಮನ್ನು ನಡೆಸಬೇಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದಲೂ ವಿನಯದಿಂದ ಬೇಡ್ಕೊಳ್ತೇನೆ. ಪರಲೋಕ ತಂದೆಯೇ, ಆಮೇನ್. ಈ ದಿನದ ಅನುದಿನದ ಪರಲೋಕವನ್ನು ಅಕ್ಟೋಬರ್ 13ನೇ ತಾರೀಕು. ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ. ಯಾಕೋಬನು ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 18ನೇ ವಾಕ್ಯ. ಈ ಯುಗದಲ್ಲಿ ಕರ್ತನ ಜನರು ಕ್ರಿಯೆಗಳ ಆಧಾರದ ಮೇಲೆ ತೀರ್ಮಾನಿಸಲ್ಪಡುವುದಿಲ್ಲ, ಅವರ ನಂಬಿಕೆಯು ಅದರ ಮೇಲೆ ತೀರ್ಮಾನಿಸಲ್ಪಡುತ್ತದೆ. ಆದರೂ ಕ್ರಿಯೆಗಳು ಕೂಡ ಇರುವುದು ಅವಶ್ಯ. ನಾವು ಕ್ರಿಯೆಗಳ ಮುಖಾಂತರ ದೇವರಿಗೆ ನಂಬಿಕೆಯನ್ನು ವ್ಯಕ್ತಪಡಿಸುತ್ತೇವೆ ಹಾಗೂ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ. ಅಪರಿಪೂರ್ಣವಾದಂಥ ಕ್ರಿಯೆಗಳ ಮೂಲಕ ನಮ್ಮ ಪ್ರಾಮಾಣಿಕ ಮೂಲ ಉದ್ದೇಶಗಳನ್ನು ಹಾಗೂ ಚಿತ್ತವನ್ನು ಪ್ರದರ್ಶಿಸುತ್ತೇವೆ. ನಮ್ಮ ಅಪರಿಪೂರ್ಣ ಕ್ರಿಯೆಗಳಿಂದ ನಾವು ದೇವರಲ್ಲಿ ಪ್ರಾಮಾಣಿಕವಾದ ವಿಶ್ವಾಸಯುತವಾದ ನಂಬಿಕೆಯನ್ನು ಪ್ರದರ್ಶಿಸುವುದನ್ನು ದೇವರು ಮೆಚ್ಚುತ್ತಾನೆ. ದೇವರು ನಮ್ಮನ್ನು ಪರಿಪೂರ್ಣರೆಂದು ಪರಿಗಣಿಸಿ ದೇವರ ರಾಜ್ಯದಲ್ಲಿ ನಮಗೆ ಬಾಧ್ಯತೆಯನ್ನು ಅನುಗ್ರಹಿಸುವರು ಮತ್ತು ದೇವಜನರಿಗಾಗಿ ದೇವರು ಅಮೂಲ್ಯ ವಾಗ್ದಾನಗಳನ್ನು ತನ್ನನ್ನು ಪ್ರೀತಿಸುವವರಿಗಾಗಿ ಮೀಸಲಾಗಿ ಇಟ್ಟಿರುವುದನ್ನು ಕೂಡ ಅನುಗ್ರಹಿಸುವನು. ಕೇವಲ ಮಾತಿನಿಂದ ಅಲ್ಲದೆ ಕ್ರಿಯೆಗಳ ಮುಖಾಂತರ ಯಾರು ಸತತ ಪ್ರಯತ್ನಪಟ್ಟು ತಮ್ಮ ಜೀವನದಲ್ಲಿ ಪ್ರೀತಿಯನ್ನು ಕೃತಿಗಳ ಮೂಲಕ ತೋರಿಸುತ್ತಾರೋ ಅಂಥವರಿಗೆ ದೇವರು ಆಶೀರ್ವಾದವನ್ನು ದಯಪಾಲಿಸ್ತಾರೆ. ನಂಬಿಕೆಯು ಕೇವಲ ಉದ್ದೇಶವನ್ನು ತಿಳಿದು ಅದರಲ್ಲಿ ವಿಶ್ವಾಸ ಇಡುವುದು ಮಾತ್ರ ಅಲ್ಲ, ಆದರೂ ಅಂತಹ ನಂಬಿಕೆ ಆಧಾರವುಳ್ಳದ್ದಾಗಿದೆ. ಯಾವುದನ್ನು ನಂಬುತ್ತೇವೆಯೋ ಅದರಿಂದ ನಾವು ಸಂಪೂರ್ಣ ಪ್ರೇರಣೆ ಹೊಂದಿ ಅದನ್ನು ನಮ್ಮದಾಗಿಸಿಕೊಂಡು ನಾವು ಅದರಂತೆ ನಡೆಯಬೇಕು, ವರ್ತಿಸಬೇಕು. ಇಂತಹ ನಂಬಿಕೆ ನಮ್ಮಲ್ಲಿ ಜೀವವುಳ್ಳ ಬಲವಾಗಿ ನಮ್ಮ ಯೋಚನೆ, ಉದ್ದೇಶ, ಆಲೋಚನೆ, ಮಾತುಗಳು, ಕ್ರಿಯೆಗಳ ಮೇಲೆ ಉನ್ನತ ಮಟ್ಟದ ಪರಿಣಾಮವನ್ನು ಬೀರುತ್ತದೆ. ನಿಜವಾದ ನಂಬಿಕೆ ನಮ್ಮ ಕ್ರಿಯೆಗಳ ಮೇಲೆ ಆಧಾರಗೊಂಡಿರುತ್ತದೆ. ಎಲ್ಲಿ ನಂಬಿಕೆಯಿಂದ ಕೂಡಿರುವ ಕ್ರಿಯೆಗಳು ಇರುವುದಿಲ್ಲವೋ ಅಲ್ಲಿ ನಿಜವಾದ ನಂಬಿಕೆ ಪ್ರಶ್ನಾತೀತವಾಗಿರ್ತದಲ್ಲಿ. ಹೀಗಿರುವಲ್ಲಿ ನಾವು ಜ್ಞಾನಿಗಳು, ನೀತಿವಂತರು, ಪ್ರತ್ಯೇಕಿಸಲ್ಪಟ್ಟವರು, ವಿಮೋಚನೆ ಹೊಂದಿದವರು ಎಂಬುದನ್ನು ನಂಬಿಕೆಯಿಂದ ಕೊಟ್ಟಿರುವ ಕ್ರಿಯೆಗಳ ಮುಖಾಂತರ ನಾವು ಪ್ರದರ್ಶನ ಮಾಡೋಣ. ಏಕೆಂದರೆ ಕ್ರಿಸ್ತನಲ್ಲಿ ಪ್ರೀತಿಯಿಂದ ಒಳಗೊಂಡಂಥ ಮತ್ತು ಕ್ರಿಯೆಗಳಿಂದ ಕೂಡಿರುವ ನಂಬಿಕೆಗೆ ಮಾತ್ರ ಏನಾಗುತ್ತಂತೆ, ಬೆಲೆ ಸಿಗ್ತತಿ ಅಂತ ಹೇಳ್ತಾರೆ. ಅದರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಕ್ರಿಯೆಗಳಿಂದಲೇ ಇರೋಂಥ ನಂಬಿಕೆ ವ್ಯರ್ಥ ಅಂತ ಹೇಳ್ತಾರೆ. ಅದಕ್ಕೆ ಯಾಕೋಬನು ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯಾಕೋಬರು ಹೀಗೆ ಬರೀತಾರೆ: ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದಲೇ ಇದ್ದರೆ ಏನು ಪ್ರಯೋಜನ? ಅಂಥ ನಂಬಿಕೆ ಅವನನ್ನು ರಕ್ಷಣೆ ಮಾಡ್ತತೋ ಇಲ್ಲ. ಉದಾಹರಣೆಗೆ, ಒಬ್ಬ ಸಹೋದರನಿಗೆ ಇಲ್ಲವ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರ ಇಲ್ಲದಲೇ ಇರೋವಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಬ್ಬರು ಹೋಗಿ ಆ ದೇಹಕ್ಕೆ ಅವರ ಊಟಕ್ಕೆ ಏನು ಬೇಕಾದ ಅದನ್ನು ಕೊಡದಲೇ ಸಮಾಧಾನದಿಂದ ಹೋಗ್ರಿ, ಬೆಂಕಿ ಕಾಯಿಸ್ಕೊಳ್ರಿ ಅಥವಾ ಹೊಟ್ಟೆ ತುಂಬಿಸ್ಕೊಳ್ರಿ ಹಂಗೇನೆ ಅಂತ ಬರೀ ಬಾಯಿ ಮಾತಿನಿಂದ ಹೇಳಿ ಆಶೀರ್ವದಿಸ್ಬಿಟ್ರೆ ಏನಾದರೂ ಪ್ರಯೋಜನನಾ? ಹಾಗೆಯೇ ಕ್ರಿಯೆಗಳಿಲ್ಲದಲೇ ಹೋದರೆ ಆ ನಂಬಿಕೆಗೆ ಜೀವ ಇರಲ್ಲ ಅಂತ ಹೇಳ್ತಾರೆ. ಈಗಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳು ಉಂಟು, ನಾನು ನನ್ನ ಕ್ರಿಯೆ ಮುಖಾಂತರ ನನ್ನ ನಂಬಿಕೆ ತೋರಿಸ್ತೀನಿ, ನೀನು ಕ್ರಿಯೆಗಳಿಲ್ಲದಲೇ ನಿನ್ನ ನಂಬಿಕೆಯನ್ನು ತೋರಿಸು ಅಂತ ಹೇಳಲ್ವಾ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ: ದೇವರು ಒಬ್ಬನೇ ಅಂತ ನೀನು ನಂಬೋದು ಒಳ್ಳೆಯದೇ. ದೆವ್ವಗಳು ಕೂಡ ಹಂಗೆ ನಂಬ್ತಾವಲ್ಲ. ಆದರೆ ದೆವ್ವಗಳು ಕ್ರಿಯೆಗಳಲ್ಲಿ ತೋರಿಸ್ತಾವ? ಆ ನಂಬಿಕೆಗೆ ತಕ್ಕನಾಗ ನಡೀತಾವ ಭಯಭಕ್ತಿಯಿಂದ ಅಂದರೆ ಇಲ್ಲ. ಅದಕ್ಕೆ ಆ ಅಪ್ರಯೋಜಕನೇ ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥ ಅಲ್ವಾ ಎಂಬುದಕ್ಕೆ ದೃಷ್ಟಾಂತ ಬೇಕಾ? ಇನ್ನೊಂದು ಉದಾಹರಣೆ ಬೇಕಾ? ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯ ಹೊಂದಿದ್ದು ಯಾವುದರಿಂದ?
ಕ್ರಿಯೆಗಳಿಂದ ತಾನೇ. ಆದ್ದರಿಂದ ಕ್ರಿಯೆಗಳಿಲ್ಲದಲೇ ಅವನ ನಂಬಿಕೆ ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತು ಅಂತ ನಾವು ನೋಡ್ತೀವಲ್ವಾ. ಅಬ್ರಹಾಮನು ದೇವರನ್ನು ನಂಬಿದನು, ಅವನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟದನೆಂದು ಶಾಸ್ತ್ರದ ಮಾತು ಹೀಗೆ ಬರೆದೈತೆ. ದೇವರು ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಗಿದ್ದು ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದ ಅಲ್ಲ ಅಂತ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸೂಳೆಯಾಗಿರುವಂಥ ರಹಾಬಳು ಗೂಢಚಾರರನ್ನ ಮನೆಯಲ್ಲಿ ಸೇರಿಸಿಕೊಂಡಿದ್ದು, ಬೇರೆ ದಾರಿಯಿಂದ ಅವ್ರನ್ನ ಕಳಿಸ್ಕೊಂಡಿದ್ದು ಸಹಿತ ಕ್ರಿಯೆಗಳಿಂದಲೇ ನೀತಿವಂತಳು ಅನ್ನುವಂಥ ನಿರ್ಣಯವನ್ನು ಹೊಂದಿದ್ಲಲ್ವಾ. ಆಮೇಲೆ ಆತ್ಮವಿಲ್ಲದಂಥ ದೇಹ ಹೆಂಗೆ ಸತ್ತೋಗಿರ್ತೈತೋ ಅದೇ ಪ್ರಕಾರ ಕ್ರಿಯೆಗಳಿಲ್ದಲೇ ಇರುವಂಥ ನಂಬಿಕೆ ಕೂಡ ಸತ್ತೋಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ಕ್ರಿಸ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಗಳೇ, ಏನಪ್ಪ ಇದರಿಂದ ನಾವು ತಿಳ್ಕೊಳ್ಬೋದು ಅಂತಂದರೆ, ನಂಬಿಕೆ ಒಳ್ಳೆಯದು, ಆ ನಂಬಿಕೆ ಕ್ರಿಯೆಗಳಿಂದ ಕೂಡಿರಬೇಕು. ದೇವರು ಒಬ್ಬನೇ, ದೇವರು ಸತ್ಯ, ಅದು ಒಂದೇ ಸತ್ಯ. ದೇವರು ಹೇಳಿರುವಂಥ ಮಾತುಗಳು ನಂಬಿಕೆಯುಳ್ಳಂಥವು. ಅವುಗಳನ್ನು ನಾವು ಯಾವ ರೀತಿ ದೇವ್ರ ಮುಂದೆ ವ್ಯಕ್ತಪಡಿಸ್ಬೇಕು, ಪ್ರಸಿದ್ಧಿಪಡಿಸ್ಬೇಕು ಅಂತಂದರೆ ಅದಕ್ಕೆ ತಕ್ಕನಾಗಿ ಆ ವಾಕ್ಯಕ್ಕೆ ಅನುಗುಣವಾಗಿ ಕ್ರಿಯೆಗಳಿಂದ ನಾವು ತೋರಿಸ್ಬೇಕು. ಅವುಗಳ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ನಮ್ಮ ಜೀವಿತದಲ್ಲಿ ಅದರ ಪ್ರಕಾರ ನಡೆದಾಗ ನಾವು ನಂಬಿಗಸ್ತರು ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಬರೀ ನನಗೆ ನಂಬಿಕೆ ಐತೆ, ನಾನು ಕ್ರಿಯೆ ಮಾಡ್ತಾ ಇಲ್ಲ ಅಂತಂದರೆ ಅದು ದೇವರಿಗೆ ಇಷ್ಟನೂ ಆಗಲ್ಲ, ದೇವರಿಗೆ ತೋರ್ಸೋಕ್ಕೂ ಆಗಲ್ಲ ನಾನು ನಂಬಿಗಸ್ತ ಅಂತ. ಆದ್ದರಿಂದ ಏನು ಮಾಡಬೇಕು, ನಾವು ಕ್ರಿಯೆಗಳಿಂದ ಕೂಡಿದಂಥ ನಂಬಿಕೆಯುಳ್ಳವರಾಗಿ ಇರೋದಕ್ಕೆ ಪ್ರಯತ್ನ ಪಡಬೇಕು, ಮಾಡಬೇಕು. ಹೀಗೆ ಬೆಳೆಸ್ಕೊಂಡಾಗಲೇ ಬಲ ನಂಬಿಗಸ್ತ ಒಳ್ಳೆ ಹಾಳು ನೀನು, ನಾನು ಕೊಟ್ಟಂಥ ಕೆಲಸನ ನಂಬಿಕೆಯಿಂದ ನೀನು ಕ್ರಿಯೆಗಳ ಮುಖಾಂತರ ಮಾಡಿ ತೋರಿಸಿದ್ಯಾ, ನೀನು ನನ್ನ ತಂದೆಯ ರಾಜ್ಯದಲ್ಲಿ ನೀನು ಬಂದು ಅದರಲ್ಲಿರುವಂಥ ಪಾಲನ್ನು ತೆಗೆದುಕೋ ಅಂತ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ. ಆದ್ದರಿಂದ ಇವತ್ತಿನ ಈ ಒಂದು ವಾಕ್ಯದ ಸಾರಾಂಶವನ್ನು ತಿಳಿದುಕೊಂಡು ಅದರ ಪ್ರಕಾರ ನಾವು ಜೀವಿಸಲಿಕ್ಕೆ ತಂದೆಯ ದೇವರು ನಮಗೆ ಪರಿಶುದ್ಧಾತ್ಮವನ್ನು ಕೊಟ್ಟು ಶಕ್ತಿಯಿಂದ ದಯಪಾಲಿಸಿ ನಮ್ಮೆಲ್ಲರನ್ನು ಕಾಪಾಡಿ ಬಲಪಡಿಸಲಿ. ಆಮೇಲೆ ಥ್ಯಾಂಕ್ ಯು.